ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮಗೆ ನಮಸ್ಕಾರ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಿಮ್ಮ ಜೊತೆ ನಾನು ಸೇರಿಕೊಳ್ಳುತ್ತಿರುವುದಕ್ಕೆ ಸಂತೋಷವಾಗಿದೆ. 2026ರ ಅರ್ಧ ವರ್ಷ ಮುಗಿದಿದೆ. ಈ 6 ತಿಂಗಳ ಅವಧಿಯಲ್ಲಿ ನಾವು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಜನರ ಹಲವು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ ತಿಂಗಳಲ್ಲೂ ದೇಶವು ಇಂಥ ಕೆಲವು ಸಾಧನೆಗಳನ್ನು ಮಾಡಿದೆ. ಇದು ಪ್ರತಿ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಆತ್ಮನಿರ್ಭರತೆಗೆ ಸೇರಿದೆ. ಇತ್ತೀಚೆಗೆ ಕೋಲ್ಕತ್ತಾದ ನೌಕಾಪಡೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಹಾಗೂ ಐಎನ್ಎಸ್ ಅಗ್ರಯ್ ಎಂಬ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಈ ಹಡಗುಗಳ ವಿನ್ಯಾಸ, ತಯಾರಿಕೆ ಎಲ್ಲವೂ ಸ್ವದೇಶಿಯದ್ದಾಗಿತ್ತು. ಸ್ನೇಹಿತರೆ, ಜೂನ್ ತಿಂಗಳಿನಲ್ಲೇ ವಿಮಾನಯಾನದ ವಿಷಯಕ್ಕೆ ಬಂದರೆ ನಮ್ಮ ದೇಶವು ಅದರಲ್ಲಿಯೂ ಯಶಸ್ಸನ್ನು ಕಂಡಿದೆ. C295 ಈ ವಿಮಾನವು ಭಾರತದಲ್ಲಿ ತಯಾರಾಗಿದೆ ಮತ್ತು C295 ವಿಮಾನವು ತನ್ನ ಮೊದಲ ಹಾರಾಟವನ್ನು ಪೂರ್ಣಗೊಳಿಸಿದೆ. ಅಂತಹ 40 ವಿಮಾನಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ವಲಯಗಳಿಗೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಇದರೊಂದಿಗೆ ಉದ್ಯೋಗಾವಕಾಶಗಳು ಅಧಿಕವಾಗುತ್ತಿವೆ ಹಾಗೂ ಆತ್ಮನಿರ್ಭರ ಭಾರತದ ಸಂಕಲ್ಪವೂ ಸಹ ಇನ್ನಷ್ಟು ಗಟ್ಟಿಯಾಗುತ್ತಿದೆ. ಇದೇ ತಿಂಗಳು DRDO ಸಂಸ್ಥೆಯು ಸ್ವದೇಶಿ ನಿರ್ಮಿತ ದೂರಗಾಮಿ ಭೂ ದಾಳಿ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಇದನ್ನು DRDO ಪ್ರಯೋಗಾಲಯ ಮತ್ತು ಭಾರತೀಯ ಉದ್ಯಮದ ಪಾಲುದಾರರು ಜೊತೆಯಾಗಿ ಮಾಡಿದ್ದಾರೆ. ಅಂದರೆ ಇಂದು ಸಮುದ್ರದಿಂದ ಆಕಾಶದವರೆಗೆ ನಮ್ಮ ಭಾರತವು ಇಂದು ಹೆಚ್ಚು ಸುರಕ್ಷಿತ ಮತ್ತು ಸ್ವಾವಲಂಬಿಯಾಗುತ್ತಿದೆ. ಸ್ನೇಹಿತರೆ, ಜೂನ್ನಲ್ಲಿ ಮತ್ತೊಂದು ಕಾರ್ಯಕ್ರಮ ನಡೆಯಿತು. ಇಡೀ ಜಗತ್ತು ಭಾರತದ ಪ್ರಯತ್ನಗಳೊಂದಿಗೆ ಸೇರಿತು. ಅದು ಅಂತಾರಾಷ್ಟ್ರೀಯ ಯೋಗ ದಿನ. ಈ ಬಾರಿ ಪ್ರಪಂಚದಾದ್ಯಂತ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳು ನಡೆದವು. ಅನೇಕ ಕಾರ್ಯಕ್ರಮ ನಡೆದವು. ನಮ್ಮ ದೇಶದ ಕೋಟ್ಯಂತರ ಜನರು ಅಲ್ಲಲ್ಲಿ ಯೋಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಈ ತಿಂಗಳು ಅಹಮದಾಬಾದ್ನಲ್ಲಿ ಏರ್ಪಡಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನ ವಿಷಯವಾಗಿಯೂ ಚರ್ಚೆ ನಡೆಯಿತು ಮತ್ತು ಇದರಲ್ಲಿ ಭಾರತವು ಒಟ್ಟಾರೆಯಾಗಿ 114 ಪದಕಗಳನ್ನು ಗೆದ್ದಿದೆ. ವಿಶೇಷವೆಂದರೆ ಇದರಲ್ಲಿ 102 ಬಂಗಾರದ ಪದಕಗಳಾಗಿವೆ. ಪದಕಗಳ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶವೇ ಅಗ್ರಸ್ಥಾನದಲ್ಲಿದೆ. ವಿಜೇತ ಎಲ್ಲ ಆಟಗಾರರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಗೆಳೆಯರೇ, ಯಾವುದೇ ರಾಷ್ಟ್ರದ ಆತ್ಮ ಅಲ್ಲಿನ ಜನರೇ ಆಗಿರುತ್ತಾರೆ ಮತ್ತು ಆ ದೇಶದ ಜನರು ಯಾವುದಾದರೂ ಸಂಕಲ್ಪ ಮಾಡಿದರೆ ಯಾವುದೇ ಶಕ್ತಿಯು ಅವರನ್ನು ಗುರಿಯಿಂದ ಸರಿಸಲು ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಪಾಲ್ಗೊಳ್ಳುವಿಕೆಯ ಶಕ್ತಿ ಇದು ಭಾರತದ ದೊಡ್ಡ ಆಸ್ತಿ ಮತ್ತು ಈ ಜನಭಾಗಿದಾರಿಕೆಯನ್ನು ನಾವು ಪದೇ ಪದೇ ಅನುಭವಿಸುತ್ತಿದ್ದೇವೆ. ಗೆಳೆಯರೇ, ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶವಾಸಿಗಳಲ್ಲಿ ಕೆಲವು ವಿನಂತಿ ಮಾಡಿದ್ದೆ. ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ಕಾಲ ಚಿನ್ನ ಖರೀದಿಸುವುದನ್ನು ತಪ್ಪಿಸಿ. ವಿದೇಶಗಳಲ್ಲಿ ರಜೆ ಕಳೆಯದಂತೆ ನಾನು ಜನರಲ್ಲಿ ಕೇಳಿದ್ದೆ. ಕಾರ್ ಪೂಲಿಂಗ್ ಉತ್ತೇಜಿಸುವಂತೆ ನಾನು ಮನವಿ ಮಾಡಿದ್ದೆ. ರೈತರು ರಾಸಾಯನಿಕ ಮುಕ್ತ ಕೃಷಿ ಮಾಡಲು, ಜಮೀನು ಉಳಿಸಿಕೊಳ್ಳಲು ಮತ್ತು ನೈಸರ್ಗಿಕ ಗೊಬ್ಬರ ಹೆಚ್ಚಾಗಿ ಬಳಸಲು ಆಗ್ರಹಿಸಿದ್ದೆ. ಗೆಳೆಯರೇ, ನನ್ನ ಮನವಿಯನ್ನು ಬೆಂಬಲಿಸಿದ್ದಲ್ಲದೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿರುವ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನಾನು ಚಿರಋಣಿ. ಅನೇಕ ಕುಟುಂಬಗಳು ಸಂದೇಶ ಕಳುಹಿಸಿ ತಮ್ಮ ಅನುಭವ ಹಂಚಿಕೊಂಡಿವೆ. ಎಷ್ಟೋ ಕುಟುಂಬಗಳು ಮದುವೆಗಳಲ್ಲಿ ಚಿನ್ನ ಖರೀದಿಸುವುದಿಲ್ಲ. ಅಗತ್ಯವಿದ್ದರೆ ಹಳೆಯ ಚಿನ್ನ ಮರುಬಳಕೆ ಮಾಡಿ ಹೊಸ ಒಡವೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ.
ಎಷ್ಟೋ ಜನರು ಈ ಬಾರಿ ವಿದೇಶ ಪ್ರವಾಸ ಕೈಬಿಟ್ಟ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ದಾರೆ. ಗೆಳೆಯರೇ, ಕಾರ್ ಪೂಲಿಂಗ್ ಬಗ್ಗೆಯೂ ಜನರು ಅನೇಕ ಅನುಭವ ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ವಾಹನಗಳಲ್ಲಿ ಹೋಗುತ್ತಿದ್ದವರು ಈಗ ಒಟ್ಟಾಗಿ ಹೋಗುತ್ತಿದ್ದಾರೆ. ಜನರು ಬಸ್ ಮತ್ತು ಮೆಟ್ರೋಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್, ಡೀಸೆಲ್ ಉಳಿತಾಯವಾಗುತ್ತಿದೆ. ಹಾಗೆಯೇ ದೇಶದ ವಿವಿಧೆಡೆ ನೈಸರ್ಗಿಕ ಗೊಬ್ಬರದ ಬಳಕೆ ಹೆಚ್ಚಾಗುತ್ತಿರುವ ವರದಿಗಳು ಬರುತ್ತಿವೆ. ಗೆಳೆಯರೇ, ಈ ಜಾಗತಿಕ ಬಿಕ್ಕಟ್ಟನ್ನು ಭಾರತೀಯರಾದ ನಾವು ಒಟ್ಟಾಗಿ ಎದುರಿಸುತ್ತಿರುವುದು ಸಂತೋಷದ ವಿಷಯ. ಜನಭಾಗಿದಾರಿಯ ಈ ಶಕ್ತಿಯೇ ನಮಗೆ ಬಲ ನೀಡಿ ಯಶಸ್ವಿಗೊಳಿಸುತ್ತದೆ ಎಂಬ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಮುಂತಾದ ಕೌಟುಂಬಿಕ ಕಾರ್ಯಕ್ರಮಗಳು ಇಡೀ ಸಮಾಜದ ಹಬ್ಬದಂತಿರುತ್ತವೆ. ಪ್ರತಿ ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಜನರು ಅತಿಥಿಗಳಿಗೆ ಉಡುಗೊರೆ ನೀಡುತ್ತಾರೆ. ಗೆಳೆಯರೇ, ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಒಂದು ಕುಟುಂಬವು ತನ್ನ ಸಂತೋಷವನ್ನು ಹಂಚಿಕೊಳ್ಳಲು ಮಾಡಿದ ಕೆಲಸವೊಂದು ಈಗ ಎಲ್ಲೆಡೆ ಚರ್ಚೆಯ ವಿಷಯವಾಗಿದೆ. ಇಲ್ಲಿ ನಾಂದೇಡ್ನ ಬಹದ್ದೂರ್ಪುರ ಎಂಬ ಗ್ರಾಮದಲ್ಲಿ ಪೇಟ್ಕರ್ ಕುಟುಂಬವೊಂದು ವಾಸಿಸುತ್ತಿದೆ. ಈ ಕುಟುಂಬವು ಸಂತೋಷವನ್ನು ಹಂಚಿಕೊಳ್ಳಬೇಕಾದರೆ ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಆಸರೆಯಾಗುವಂಥದ್ದನ್ನೇ ನೀಡಬೇಕೆಂದು ಯೋಚಿಸಿ ತಮ್ಮ ಮನೆಯಲ್ಲಿ ಮದುವೆಯ ಸಂದರ್ಭದಲ್ಲಿ ಈ ಕುಟುಂಬವು ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಗಳ ವಿಮಾ ರಕ್ಷಣೆ ನೀಡಲಾಯಿತು. ಈ ಕೆಲಸದ ಹಿಂದಿನ ಭಾವನೆ ತುಂಬಾ ಹೃದಯ ಸ್ಪರ್ಶಿಯಾಗಿದೆ. ಅಪಘಾತದ ನಂತರ ಕುಟುಂಬಗಳು ಆರ್ಥಿಕ ಸಂಕಷ್ಟ ಎದುರಿಸುವುದನ್ನು ಈ ಕುಟುಂಬವು ಕಂಡಿತ್ತು. ಅಂತಹ ಸಮಯದಲ್ಲಿ ಒಂದು ಸಣ್ಣ ಸಹಾಯವೂ ದೊಡ್ಡ ಬೆಂಬಲವಾಗುತ್ತದೆ. ಸ್ನೇಹಿತರೆ, ಸರ್ಕಾರವು ದೇಶದ ಕೋಟಿಗಟ್ಟಲೆ ಕುಟುಂಬಗಳಿಗೆ ಭದ್ರತಾ ಕವಚವನ್ನು ತಲುಪಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿಯಲ್ಲಿ ಕೇವಲ 20 ರೂಪಾಯಿಗಳ ವಾರ್ಷಿಕ ವಿಮಾ ಕಂತು, ಅಂದರೆ ವರ್ಷಕ್ಕೆ ಕೇವಲ 20 ರೂಪಾಯಿಗಳ ಕಂತು ಕಟ್ಟಿದರೆ ಅದಕ್ಕೆ 2 ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆ ಸಿಗುತ್ತದೆ. ಈ ಯೋಜನೆಯಿಂದ ಇದುವರೆಗೆ 58 ಕೋಟಿಗಿಂತಲೂ ಹೆಚ್ಚಿನ ಜನರು ಸೇರ್ಪಡೆಗೊಂಡಿದ್ದಾರೆ. ಇವರಲ್ಲಿ ಸುಮಾರು 28 ಕೋಟಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳು, ಅಂದರೆ ಮಹಿಳೆಯರೇ ಇದ್ದಾರೆ. ಈ ಯೋಜನೆಯಿಂದ ಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವು ಸಿಕ್ಕಿದೆ. ಇದುವರೆಗೆ ಸಿಕ್ಕಿರುವ ಲೆಕ್ಕದಂತೆ 3,800 ಕೋಟಿ ರೂಪಾಯಿಗಳಿಗೂ ಅಧಿಕ ನೆರವು ಸಿಕ್ಕಿದೆ. ಗೆಳೆಯರೇ, ಅದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಯೋಜನೆಯು ವ್ಯಕ್ತಿಯ ಮರಣದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ವಿಮಾ ರಕ್ಷಣೆ ನೀಡುತ್ತದೆ. ಇದಕ್ಕೆ ನೀವು ವಾರ್ಷಿಕವಾಗಿ ಕಟ್ಟಬೇಕಾದ ಕಂತು ಕೇವಲ 436 ರೂಪಾಯಿ, ಅಂದರೆ ದಿನವೊಂದಕ್ಕೆ ಹೆಚ್ಚೆಂದರೆ 1.5 ರೂಪಾಯಿ ಆಗುತ್ತದೆ. ಈ ಯೋಜನೆಯಲ್ಲಿ ಇದುವರೆಗೆ 27 ಕೋಟಿಗೂ ಅಧಿಕ ಮಂದಿ ಸೇರಿದ್ದಾರೆ. ಇದರ ಕೆಳಗೆ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ 22,000 ಕೋಟಿ ರೂಪಾಯಿ ನೆರವು ಸಿಕ್ಕಿದೆ. ಈ ಅಂಕಿ ಅಂಶಗಳು ದೊಡ್ಡವು. ನಾವು ನೋಡುವ ಈ ಅಂಕಿ ಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ತಮ್ಮದೇ ಆದ ಕಥೆಗಳು ಮತ್ತು ಅನುಭವಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ಮಕ್ಕಳ ಶಿಕ್ಷಣ ಮುಂದುವರಿಸಲು ಸಹಾಯ ಸಿಕ್ಕಿದೆ. ಎಲ್ಲೋ ಒಬ್ಬ ಪತ್ನಿಗೆ ಮನೆಯ ಜವಾಬ್ದಾರಿ ನಿಭಾಯಿಸಲು ಆಸರೆ ಸಿಕ್ಕಿದೆ. ಸ್ನೇಹಿತರೆ, ಹಲವು ಬಾರಿ ದೊಡ್ಡ ಸುರಕ್ಷತೆಯ ಆರಂಭ ಸಣ್ಣ ಮೊತ್ತ ಮತ್ತು ಸಣ್ಣ ಹೆಜ್ಜೆಯಿಂದ ಆಗಬಹುದು. ಸಣ್ಣ ನಿರ್ಧಾರವು ದೊಡ್ಡ ಬದಲಾವಣೆ ತರುತ್ತದೆ. ನಿಮ್ಮ ಕುಟುಂಬದವರೊಂದಿಗೆ ಈ ಯೋಜನೆಗಳ ಮಾಹಿತಿ ಖಂಡಿತ ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ,
ಮನ್ ಕಿ ಬಾತ್ನಲ್ಲಿ ಈಗ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಅದು ಸಾವಿರಾರು ವರ್ಷಗಳಷ್ಟು ಹಳೆಯದು. ಸಾವಿರಾರು ವರ್ಷಗಳಿಂದಲೂ ಅದು ಮಾನವ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಆ ವಿಷಯ ಯಾವುದೆಂದ್ರೆ ಮೂಢನಂಬಿಕೆ ಬಗ್ಗೆ. ಮೂಢನಂಬಿಕೆ ಕೇವಲ ತಪ್ಪು ಕಲ್ಪನೆಯಲ್ಲ, ಅದು ಭಯ ಹುಟ್ಟಿಸುತ್ತದೆ. ಭಯವು ಮನಸ್ಸನ್ನು ಆವರಿಸಿದಾಗ ಮನುಷ್ಯ ಸತ್ಯವನ್ನೇ ನೋಡುವುದಿಲ್ಲ. ಮೂಢನಂಬಿಕೆಯಲ್ಲಿ ಮುಳುಗಿದವರು ತರ್ಕವಿಲ್ಲದೆ, ಸತ್ಯ ತಿಳಿಯದೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತರ್ಕದ ಆಧಾರದ ಮೇಲೆ ಅಂತಹ ಕಲ್ಪನೆಗಳನ್ನು ಪ್ರಶ್ನಿಸುವವರೂ ಇದ್ದಾರೆ. ಈ ನಂಬಿಕೆಯ ಪಯಣ ಅಷ್ಟು ಸುಲಭವೇನಲ್ಲ. ಮತ್ತು ಇಂದು ಅಂತಹ ಯಶಸ್ಸಿನ ಪ್ರಯಾಣದ ಬಗ್ಗೆ ನಾನು ನಿಮಗೆ ಒಂದು ವಿಷಯವನ್ನು ಖಂಡಿತವಾಗಿ ಹೇಳಬೇಕು. ಸ್ನೇಹಿತರೆ, ಅಸ್ಸಾಂನಲ್ಲಿ ಒಂದು ವಿಶೇಷವಾದ ಪಕ್ಷಿ ಕಂಡುಬರುತ್ತದೆ. ಅದರ ಹೆಸರು ಹರ್ಗೀಲಾ. ಹರ್ಗೀಲಾ ಅಳಿವಿನಂಚಿನಲ್ಲಿರುವ ಒಂದು ಅಪರೂಪದ ಪಕ್ಷಿ. ಇದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಕಡೆ ಇದನ್ನು ಅಶುಭ ಎನ್ನಲಾಗುತ್ತಿತ್ತು. ಜನರು ಇದನ್ನು ಇಷ್ಟಪಡುತ್ತಿರಲಿಲ್ಲ. ಎಷ್ಟೋ ಬಾರಿ ಹರ್ಗೀಲಾ ಗೂಡು ಕಟ್ಟಿದ್ದ ಮರಗಳನ್ನೇ ಕಡಿಯುತ್ತಿದ್ದರು. ಒಮ್ಮೆ ಯೋಚಿಸಿ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುವ ಪಕ್ಷಿ ಆ ಹರ್ಗೀಲಾ. ಜನರ ಭಯಕ್ಕೆ ಬಲಿಯಾಗಿದ್ದ ಈ ಪಕ್ಷಿಯನ್ನು ಪೂರ್ಣಿಮಾ ದೇವಿ ಬರ್ಮನ್ ಅವರು ಗಮನಿಸಿದರು. ಜನರ ತಪ್ಪು ಕಲ್ಪನೆ ಬದಲಿಸಲು ಅವರು ಸಂಕಲ್ಪ ತೊಟ್ಟರು. ಮಹಿಳೆಯರ ಜೊತೆ ಮಾತನಾಡಿ ವಿಜ್ಞಾನದ ಮೂಲಕ ತಿಳಿಸಿದರು. ನಿಧಾನವಾಗಿ ಮಹಿಳೆಯರು ಈ ಅಭಿಯಾನಕ್ಕೆ ಸೇರಿಕೊಂಡರು. ಒಂದು ದೊಡ್ಡ ಬದಲಾವಣೆ ಶುರುವಾಯಿತು. ಯಾವ ಪಕ್ಷಿಯನ್ನು ಅಶುಭವೆಂದು ಓಡಿಸಲಾಗುತ್ತಿತ್ತೋ ಅದೇ ಹಳ್ಳಿಗಳ ಗುರುತಾಯಿತು. ಸಾವಿರಾರು ಮಹಿಳೆಯರು ಹರ್ಗೀಲಾ ಉಳಿಸಲು ಮುಂದೆ ಬಂದರು. ಇಂದು ಅವರನ್ನು ಹರ್ಗೀಲಾ ಆರ್ಮಿ ಎಂದೇ ಕರೆಯಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಜೊತೆ ಹೋರಾಡಿದರು. ಸಮಾಜಕ್ಕೆ ಜಾಗೃತಿಯನ್ನು ತಿಳಿ ಹೇಳಲು ಹಗಲಿರುಳು ಶ್ರಮಿಸಿ ಮೂಢನಂಬಿಕೆಯನ್ನು ಹೋಗಲಾಡಿಸಿದ್ದರು. ಸರಿಯಾದ ಮಾಹಿತಿಯನ್ನು ಸಮಾಜಕ್ಕೆ ತಲುಪಿಸಿದಾಗ ವರ್ಷಗಳ ಹಳೆಯ ಆಲೋಚನೆಯೂ ಸಹ ಬದಲಾಗಬಹುದು. ಗೆಳೆಯರೇ, ನಾನು ಆಗಾಗ ಹೇಳ್ತೀನಿ, ಯಾರು ಆಡ್ತಾರೋ ಅವರು ಅರಳುತ್ತಾರೆ. ಇಂದು ದೇಶದಲ್ಲಿ ಇಂತಹ ಯುವಕರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಅವರು ಆಡ್ತಿದ್ದಾರೆ ಮತ್ತು ಅರಳುತ್ತಿದ್ದಾರೆ. ಹಿಂದಿಗಿಂತಲೂ ಈಗ ಎಷ್ಟೋ ಹೆಚ್ಚು ಯುವಕರು ಕ್ರೀಡೆಗಳನ್ನು ವೃತ್ತಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ನನಗೆ ನಾಗಾಲ್ಯಾಂಡ್ನ ಅಂತಹ 2 ವಿಶಿಷ್ಟ ಪ್ರಯತ್ನಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವು ಬಹಳ ಕುತೂಹಲಕಾರಿ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿ ನಿಮಗೆ ಅನಿಸಬಹುದು, ಎಲ್ಲೋ ಇದು ಚಿಕ್ಕ ಮಕ್ಕಳಿಗಾಗಿ ಇರುವ ಯಾವುದೋ ಒಂದು ಸಾಮಾನ್ಯ ಲೀಗ್ ಅಂತ. ಆದರೆ ವಿಷಯ ಹಾಗೇನಿಲ್ಲ. ಇದು 5 ರಿಂದ 10, 12 ವರ್ಷದ ಪುಟ್ಟ ಮಕ್ಕಳು ಹೂವಿನಂತೆ ಅರಳುವ ಭವಿಷ್ಯದ ಮಕ್ಕಳ ಅಸಾಧಾರಣ ಲೀಗ್ ಇದಾಗಿದೆ. ಮತ್ತು ಇಲ್ಲಿ ಫುಟ್ಬಾಲ್ ಆಟವನ್ನು ಆಡುವ ಪುಟ್ಟ ಆಟಗಾರರ ವೇಗವನ್ನು ಈ ಲೀಗ್ನಲ್ಲಿ ಗುರುತಿಸಲಾಗುತ್ತದೆ. ಮತ್ತು ಪ್ರತಿಭೆ ಅರಳಲು ಅದು ಅವರಿಗೆ ಸ್ಫೂರ್ತಿ ನೀಡಿ ಒಂದು ವಿಶೇಷವಾದ ಗುರುತನ್ನು ನೀಡುತ್ತದೆ. ಇದರ ಆರಂಭವು ನಾಗಾಲ್ಯಾಂಡ್ನ ಮಕ್ಕಳನ್ನು ಫುಟ್ಬಾಲ್ನತ್ತ ಸೆಳೆಯಲು ಶುರುವಾಯಿತು. 5 ರಿಂದ 12 ವರ್ಷದವರೆಗಿನ ಮಕ್ಕಳು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗ ತನ್ನ 3 ವರ್ಷಗಳನ್ನು ಪೂರೈಸಿದೆ. ಈ ಲೀಗ್ ಮಕ್ಕಳ ಮನಸ್ಸಿನ ಮೇಲೆ ಉತ್ತಮ ಪ್ರಭಾವ ಬೀರಿದೆ. ಗೆಳೆಯರೇ,
ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ಇದರ ಹೆಸರು ನಾಗಾಲ್ಯಾಂಡ್ ವಿಮೆನ್ ಫುಟ್ಸಲ್ ಲೀಗ್. ಬಹುಶಃ ಇದು ನಿಮಗೆ ಒಂದು ಹೊಸ ಹೆಸರಾಗಿರಬಹುದು. ನಾನು ನಿಮಗೆ ವಿವರಿಸುತ್ತೇನೆ. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದೂ ಕರೆಯಲಾಗುತ್ತದೆ. ಇದರ ಪ್ರತಿ ತಂಡದಲ್ಲಿ 5 ಆಟಗಾರರಿರುತ್ತಾರೆ. ಆಟದ ಮೈದಾನ ಕೂಡ ಫುಟ್ಬಾಲ್ ಮೈದಾನಕ್ಕಿಂತ ತುಂಬಾ ಚಿಕ್ಕದು. ಹಾಗಾಗಿ ಆಟಗಾರರು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅವರು ತಮ್ಮ ತಂತ್ರ ಮತ್ತು ಕೌಶಲವನ್ನು ಉತ್ತಮವಾಗಿ ಬಳಸಬೇಕು. ನಾಗಾಲ್ಯಾಂಡ್ನ ವಿಮೆನ್ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಭೆ ತೋರಿಸಲು ಒಂದು ಉತ್ತಮ ಅವಕಾಶ ನೀಡುತ್ತಿದೆ. ಇಂತಹ ಪ್ರಯತ್ನಗಳಿಗಾಗಿ ನಾನು ನಾಗಾಲ್ಯಾಂಡ್ನ ಜನರನ್ನು ನಾನು ನಿಜವಾಗಿಯೂ ಮೆಚ್ಚುತ್ತೇನೆ. ಅವರ ಈ ಪ್ರಯತ್ನಗಳು ದೇಶದ ಉಳಿದ ಭಾಗಗಳಿಗೆ ಸ್ಫೂರ್ತಿದಾಯಕವಾಗಿವೆ. ಸ್ನೇಹಿತರೆ, ಇದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನ ಹೊಸ ಸಂಶೋಧನೆಗಳು ನಡೆಯುತ್ತಿವೆ. ಹೊಸ ಹೊಸ ಎಐ ಆವಿಷ್ಕಾರಗಳು ಹೊರಬರುತ್ತಿವೆ. ಈ ಕಾಲಘಟ್ಟದಲ್ಲಿ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಜನರ ಸೃಜನಶೀಲತೆಯನ್ನು ಹೇಗೆ ಉಳಿಸಿಕೊಳ್ಳುವುದು? ಹೊಸ ತಂತ್ರಜ್ಞಾನದೊಂದಿಗೆ ಮುನ್ನಡೆಯುತ್ತಿರುವಾಗ ನಮ್ಮ ಬೇರುಗಳೊಂದಿಗೆ ಹೇಗೆ ಸಂಪರ್ಕದಲ್ಲಿರುವುದು? ಈ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಂಡಿದೆ ನಳಂದಾ ವಿಶ್ವವಿದ್ಯಾಲಯ. ಸಾವಿರಾರು ವರ್ಷಗಳಷ್ಟು ಹಳೆಯ ನಮ್ಮ ನಳಂದಾ ವಿಶ್ವವಿದ್ಯಾಲಯ ಈಗ ಹೊಸ ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಹಿಂದೆ ನನಗೆ ನಳಂದಾ ವಿಶ್ವವಿದ್ಯಾಲಯದ ಹೊಸ ಆವರಣವನ್ನು ಲೋಕಾರ್ಪಣೆ ಮಾಡುವ ಅವಕಾಶ ಸಿಕ್ಕಿತ್ತು. ನಳಂದಾ ವಿಶ್ವವಿದ್ಯಾಲಯವು ನಮ್ಮ ಶಾಸ್ತ್ರಾರ್ಥದ ಪ್ರಾಚೀನ ಪರಂಪರೆಯನ್ನು ಮತ್ತೆ ಜೀವಂತಗೊಳಿಸಿದೆ. ಶಾಸ್ತ್ರಾರ್ಥ ಅಂದರೆ ಕೇವಲ ಒಂದು ವಿಚಾರವನ್ನು ಮಂಡಿಸುವುದಲ್ಲ. ಬದಲಿಗೆ ಅದು ವಾದ ಸಂವಾದ ಮತ್ತು ಚಿಂತನ ಮಂಥನವನ್ನು ಒಳಗೊಂಡಿರುವ ಒಂದು ಶಿಸ್ತುಬದ್ಧವಾದ ಪ್ರಕ್ರಿಯೆಯಾಗಿದೆ. ಇದರಲ್ಲಿ ತರ್ಕದ ಜೊತೆಯಲ್ಲಿ ಮತ್ತು ಸತ್ಯದ ಜೊತೆಯಲ್ಲಿ ನಮ್ಮ ಮಾತನ್ನು ಹೇಳುವುದು ಬಹಳ ಮುಖ್ಯ. ಮತ್ತು ಅದರಲ್ಲಿ ಪಾಂಡಿತ್ಯವಿರಬೇಕು. ಇತರರ ವಿಚಾರಗಳನ್ನು ತಾಳ್ಮೆಯಿಂದ ಕೇಳುವ, ಹಾಗೆಯೇ ಈ ಚರ್ಚೆಯಿಂದ ನಾವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಪಾಠವನ್ನು ಕಲಿಯಬಹುದು. ನಳಂದಾ ವಿಶ್ವವಿದ್ಯಾಲಯವು ಇದನ್ನು ಮಾಡುತ್ತಿರುವುದು ಖುಷಿಯ ವಿಚಾರ. ಈ ಘಟಿಕೋತ್ಸವದ ಭಾಗವಾಗಿರುವುದಕ್ಕೆ ನನಗೆ ಸಂತೋಷವಾಗಿದೆ. ಇದರಲ್ಲಿ ಪಾಲ್ಗೊಂಡ ಸುಮಾರು ಅರ್ಧದಷ್ಟು ವಿದ್ಯಾರ್ಥಿಗಳು ಬೇರೆ ದೇಶಗಳಿಂದ ಬಂದಿದ್ದರು. ಪ್ರಾಚೀನ ಪರಂಪರೆಯನ್ನು ಇಂದಿನ ಕಾಲಕ್ಕೆ ಜೋಡಿಸುವ ಈ ಪ್ರಯತ್ನ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದಾ ವಿಶ್ವವಿದ್ಯಾಲಯಕ್ಕೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ದೇಶದ ಇತರ ವಿಶ್ವವಿದ್ಯಾಲಯಗಳು ಇಂತಹ ಉಪಕ್ರಮಗಳ ಬಗ್ಗೆ ಯೋಚಿಸಲಿ ಎಂದು ವಿನಂತಿಸುತ್ತೇನೆ. ಗೆಳೆಯರೇ, ಬೇರುಗಳೊಂದಿಗೆ ಬೆರೆತಿರುವ ಯುವಕರನ್ನು ಹೊಸ ತಂತ್ರಜ್ಞಾನಕ್ಕೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ಇದು ದೆಹಲಿಯದ್ದು. ಸೆಂಟ್ರಲ್ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದ ಬಿಟೆಕ್ ಆರಂಭಿಸಲಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನಕ್ಕೆ ಜೋಡಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆ. ಇದು ಭಾರತೀಯ ಭಾಷೆಗಳಿಗಾಗಿ ಹೊಸ ಎಐ ಪರಿಕರಗಳನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ. ನಮ್ಮ ಪ್ರಾಚೀನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳನ್ನು ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸುವ ಕೆಲಸಕ್ಕೂ ಇದು ಹೊಸ ವೇಗವನ್ನು ನೀಡುತ್ತದೆ. ಈ ಪ್ರಯತ್ನಕ್ಕಾಗಿ ನಾನು ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿಗೆ ಶುಭಾಶಯ ತಿಳಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿಯು ವಿಶ್ವದ ವಿವಿಧ ಭಾಗಗಳಿಗೆ ತಲುಪುತ್ತಿದೆ. ನಮ್ಮ ಗೀತೆ, ಸಂಗೀತ, ಆಧ್ಯಾತ್ಮವನ್ನು ವಿಶ್ವದ ಜನರು ಅರಿತು ಅಳವಡಿಸಿಕೊಳ್ಳುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಮೈಲಿ ದೂರದಲ್ಲಿ ಕೆರಿಬಿಯನ್ ಸಮುದ್ರದ ಡೊಮಿನಿಕನ್ ರಿಪಬ್ಲಿಕ್ ಎಂಬ ದೇಶವಿದೆ. ಅಲ್ಲಿ ಭಾರತೀಯರ ಸಂಖ್ಯೆ 100ರಷ್ಟಿದೆ, ಅದಕ್ಕಿಂತಲೂ ಕಡಿಮೆ. ಆದರೂ ಅಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಅಧ್ಯಾತ್ಮದ ಉತ್ತಮ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ
ಸ್ಪ್ಯಾನಿಷ್ ಭಾಷಿಕರು ಒಂದು ತಂಡ ಕಟ್ಟಿದ್ದಾರೆ. ಅದರ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನ. ತಂಡದ ಸದಸ್ಯರು ಒಟ್ಟಾಗಿ ಸೇರಿ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆಯನ್ನು ಸಹ ಕಲಿಯುತ್ತಿದ್ದಾರೆ. ಅವರಿಗೆ ಇದಕ್ಕಾಗಿ ಯಾವುದೇ ತರಬೇತಿ ಸಿಕ್ಕಿಲ್ಲ. ಬದಲಿಗೆ ಧ್ವನಿ ಮುದ್ರಣಗಳನ್ನು ಕೇಳುವ ಮೂಲಕ ಮಂತ್ರಗಳನ್ನು ಕಲಿಯುತ್ತಿದ್ದಾರೆ. ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಇಂದು ಅವರು ಅನೇಕ ಮಂತ್ರಗಳನ್ನು ತುಂಬಾ ಚೆನ್ನಾಗಿ ಪಠಿಸುತ್ತಾರೆ. ಇದರಲ್ಲಿ ಪುರುಷ ಸೂಕ್ತಂ, ಸ್ತ್ರೀ ಸೂಕ್ತಂ, ಶ್ರೀರುದ್ರಂ, ದುರ್ಗಾ ಸೂಕ್ತಂ ಮತ್ತು ದೇವಿ ಮಹಾತ್ಮ್ಯಂನಂತಹ ಪಠಣಗಳು ಇದರಲ್ಲಿ ಸೇರಿವೆ. ಅವರು ಭಾರತದಿಂದ ಇಷ್ಟು ದೂರದಲ್ಲಿದ್ದರೂ ನಮ್ಮ ಸಂಪ್ರದಾಯಗಳನ್ನು ಕಲಿಯಲು ಮಾಡುತ್ತಿರುವ ಈ ಪ್ರಯತ್ನ ತುಂಬಾ ಸ್ಫೂರ್ತಿದಾಯಕ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನಾದ ಎಲ್ಲ ಸದಸ್ಯರಿಗೆ ಅವರ ಪ್ರಯತ್ನಗಳಿಗಾಗಿ ಶುಭ ಹಾರೈಸುತ್ತೇನೆ. ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಜನಪ್ರಿಯಗೊಳಿಸಲು ಶ್ರಮಿಸುವ ಅಂತಹ ಎಲ್ಲ ಜನರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯದ ಗುರುತು, ಅಲ್ಲಿನ ಮೋಡಗಳು ಮತ್ತು ಸುಂದರ ದೃಶ್ಯಗಳು, ಅಲ್ಲಿಗೆ ಹೋದವರಿಗೆ ಅಲ್ಲಿನ ಜನರ ಪ್ರೀತಿ ದೀರ್ಘಕಾಲ ನೆನಪಿರುತ್ತದೆ. ಆದರೆ ಮೇಘಾಲಯದ ಮತ್ತೊಂದು ವಿಶೇಷತೆಯ ಬಗ್ಗೆ ಇಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಚರ್ಚಿಸುತ್ತೇನೆ. ಅದು ಮೇಘಾಲಯದಲ್ಲಿರುವ ಬೇರಿನ ಸೇತುವೆಗಳ ಬಗ್ಗೆ. ಇದು ದಾರಿಯ ಬಗ್ಗೆ ಅಲ್ಲ, ಮರದ ಬೇರುಗಳ ಸೇತುವೆ. ಈ ಸೇತುವೆಗಳ ಕಥೆ ಬಹಳ ಕುತೂಹಲಕಾರಿ. ಇವು ಕೆಲವೇ ದಿನ ಅಥವಾ ವರ್ಷಗಳಲ್ಲಿ ಆಗುವುದಿಲ್ಲ. ಇವು ಸಿದ್ಧವಾಗಲು ದಶಕಗಳೇ ಬೇಕು. ರಬ್ಬರ್ ಮರಗಳ ಬೇರುಗಳಿಗೆ ನಿಧಾನವಾಗಿ ದಿಕ್ಕು ತೋರಿಸಿ ನೀರಿನ ತೊರೆಗಳ ಮೇಲೆ ಹಾಯಿಸಲಾಗುತ್ತದೆ. ಕಾಲ ಕಳೆದಂತೆ ಆ ಬೇರುಗಳು ಕೂಡ ಬಲಿಷ್ಠ ಸೇತುವೆಯಾಗುತ್ತವೆ. ಈ ಸೇತುವೆಗಳಿಗೆ ಮತ್ತೊಂದು ವಿಶೇಷತೆಯೂ ಇದೆ. ಇದು ಸಜೀವವಾದ ಸೇತುವೆ. ಕಾಲ ಕಳೆದಂತೆ ಇವು ಮತ್ತಷ್ಟು ಬಲಗೊಳ್ಳುತ್ತವೆ. ಇವರಲ್ಲಿ ಮೇಘಾಲಯದ ಜನರಿದ್ದಾರೆ. ಸೃಜನಶೀಲತೆ ಎದ್ದು ಕಾಣುತ್ತದೆ. ಇವುಗಳ ಹಿಂದೆ ವರ್ಷಗಳ ತಾಳ್ಮೆ ಮತ್ತು ಪ್ರಕೃತಿಯ ಬಗ್ಗೆ ಅಪಾರ ಗೌರವವಿದೆ. ಈ ಸೇತುವೆಗಳು ಮನುಷ್ಯ ಪ್ರಕೃತಿಯ ಜೊತೆಗೂಡಿ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು. ಇದು ನಮ್ಮ ದೇಶದ, ಇದು ಈ ಮಣ್ಣಿನ ದೊಡ್ಡ ಸೊತ್ತು. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲು ಅರ್ಜಿಯನ್ನು ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯಿಂದ ಈ ಬೇರು ಸೇತುವೆಗಳು ಹಲವು ಸವಾಲು ಎದುರಿಸುತ್ತಿವೆ. ಇಂತಹ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮೊದಲು ಇಂತಹ ಸೇತುವೆಗಳ ಸಂಖ್ಯೆ ಎಷ್ಟಿದೆ ಎಂದು ಪತ್ತೆ ಹಚ್ಚುವುದು ಅಷ್ಟು ಸುಲಭವಾಗಿರಲಿಲ್ಲ. ಸ್ಥಳೀಯರೇ ಇವುಗಳ ಎಣಿಕೆ ಶುರು ಮಾಡಿದರು. ಆಮೇಲೆ ಸಮುದಾಯಗಳು ಇವುಗಳ ಆರೈಕೆಯ ಜವಾಬ್ದಾರಿ ಹೊತ್ತುಕೊಂಡವು. ಇಂದು ಸ್ಥಳೀಯರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಕೆಲ ತಂಡಗಳು ಪ್ರತಿ ವರ್ಷ ಈ ಸೇತುವೆಗಳ ಸ್ಥಿತಿ ಪರಿಶೀಲಿಸುತ್ತವೆ. ಹಾಗೆಯೇ ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ಇನ್ನು ಕೆಲವರು ಮುಂದಾದರೂ ಸಸಿಮಡಿ ತಯಾರಿಸಿದ್ದಾರೆ. ಹೀಗೆ ಇವುಗಳ ಸಂರಕ್ಷಣೆಗಾಗಿ ಒಂದು ಸಂಪೂರ್ಣ ವ್ಯವಸ್ಥೆಯೇ ಸಿದ್ಧವಾಗಿ ನಿಂತಿದೆ. ಈ ವರ್ಷದ ಪದ್ಮ ಪ್ರಶಸ್ತಿಯನ್ನು ಹ್ಯಾಲಿವಾರ್ ಅವರಿಗೆ ನೀಡಲಾಗಿದೆ ಎನ್ನುವ ವಿಷಯವನ್ನು ನೀವು ನೋಡಿರಬಹುದು. ಅವರು ತಮ್ಮ ಜೀವನದ 50ಕ್ಕೂ ಹೆಚ್ಚು ವರ್ಷಗಳನ್ನು ಈ ರೂಟ್ ಬ್ರಿಡ್ಜ್ಗಳ ಆರೈಕೆಯಲ್ಲಿ ಕಳೆದಿದ್ದಾರೆ. ಅವರ ಸಮರ್ಪಣೆ ನಮಗೆಲ್ಲ ಪ್ರೇರಣೆಯಾಗಿದೆ. ಗೆಳೆಯರೇ, ನೀವು ಎಂದಾದರೂ ಈ ಬೇರು ಸೇತುವೆಗಳಿಗೆ ಭೇಟಿ ನೀಡಿದ್ದೀರಾ? ಅವುಗಳ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಖಂಡಿತ ಹಂಚಿಕೊಳ್ಳಿ. ನಿಮ್ಮ ಚಿತ್ರಗಳು ಇತರರಿಗೂ ಸಹ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ಹಳ್ಳಿ ಮತ್ತು ನಮ್ಮ ನಗರ ಸ್ವಚ್ಛವಾಗಿರಬೇಕು ಎಂದು
ನಾವೆಲ್ಲರೂ ಬಯಸುತ್ತೇವೆ. ನಗರ ಸುಂದರವಾಗಿ ಕಾಣಬೇಕು ನಿಜ. ಆದರೆ ನಾವು ಎಂದಾದರೂ ನಿಂತು ಈ ಬಗ್ಗೆ ಯೋಚಿಸಿದ್ದೀವಾ? ನಮ್ಮ ಸುತ್ತಮುತ್ತಲೂ ಕೂಡ ಶೇಖರಣೆಯಾಗುವ ಕಸವನ್ನು ಯಾರು ಸ್ವಚ್ಛ ಮಾಡ್ತಾರೆ? ಹೆಚ್ಚಿನ ಜನರು ಇದು ಬೇರೆಯವರ ಜವಾಬ್ದಾರಿ ಮತ್ತು ಅವರೇ ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ನಮ್ಮ ನಡುವೆ ಅಂತಹ ಕೆಲವು ಅದ್ಭುತ ಜನರಿದ್ದಾರೆ. ಅವರು ತಮ್ಮ ಆಲೋಚನೆಗಳಿಂದ ನಮಗೆ ತುಂಬಾನೇ ಸ್ಫೂರ್ತಿ ನೀಡುತ್ತಾರೆ. ನನಗೆ ಮಧ್ಯಪ್ರದೇಶದ ರಾಜ್ಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸಹೋದರಿಯರ ಬಗ್ಗೆ ತಿಳಿಯುವ ಅವಕಾಶ ಸಿಕ್ಕಿತು. ಅವರು ತಮ್ಮ ಸುತ್ತಲಿನ ಪ್ಲಾಸ್ಟಿಕ್ ಕಸವನ್ನು ತೆಗೆಯಲು ಸಂಕಲ್ಪ ಮಾಡಿದ್ರು. ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಕಾಯಲಿಲ್ಲ. ಅವರೇ ಸ್ವತಃ ನಗರದಾದ್ಯಂತ ಪ್ಲಾಸ್ಟಿಕ್ ಕಸ ಮತ್ತು ಖಾಲಿ ಬಾಟಲಿ ಸಂಗ್ರಹಿಸಲು ಶುರು ಮಾಡಿದರು. ನಿಧಾನವಾಗಿ ಈ ಪ್ರಯತ್ನ ಮುಂದುವರಿದು ಪ್ಲಾಸ್ಟಿಕ್ ಅನ್ನು ಇಕೋ ಬ್ರಿಕ್ಸ್ ಆಗಿ ಬದಲಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಈ ಇಕೋ ಬ್ರಿಕ್ಸ್ ಗಳನ್ನು ಸಾರ್ವಜನಿಕ ಸ್ಥಳಗಳ ಸೌಂದರ್ಯವನ್ನು ಹೆಚ್ಚಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ ನೂರಾರು ಕಿಲೋ ಪ್ಲಾಸ್ಟಿಕ್ ಮರುಬಳಕೆ ಮಾಡಿ ಉತ್ತಮವಾಗಿ ಬಳಸಲಾಗಿದೆ. ಅಂದರೆ ಮೊದಲು ನಗರದಲ್ಲಿ ಮಾಲಿನ್ಯ ಹರಡುತ್ತಿದ್ದ ಪ್ಲಾಸ್ಟಿಕ್ ಇಂದು ಈ ಸಹೋದರಿಯರ ಪ್ರಯತ್ನದಿಂದ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ನೆರವಾಗುತ್ತಿದೆ. ನಾನು ಬ್ಯಾವರಾದ ಎಲ್ಲಾ ಸಹೋದರಿಯರಿಗೆ ಮತ್ತು ಈ ಅಭಿಯಾನದ ಸಂಗಾತಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಹಲವಾರು ಜನರು ನನಗೆ ಪತ್ರಗಳನ್ನು ಬರೆದಿದ್ದಾರೆ. ಒಂದು ವಿಶಿಷ್ಟ ವಿಷಯದ ಕುರಿತು ನನಗೆ ಸಲಹೆಯನ್ನು ನೀಡಿದ್ದಾರೆ. ಈ ವಿಷಯ ಗಣೇಶೋತ್ಸವಕ್ಕೆ ಸಂಬಂಧಿಸಿದ್ದಾಗಿದೆ. ಗಣೇಶ ಹಬ್ಬಕ್ಕೆ ಇನ್ನು ಸಾಕಷ್ಟು ಸಮಯವಿದ್ದರೂ ಸಹ ಇದು ಜನರೇ ಮಾಡಿರುವ ಆಗ್ರಹ ಆಗಿರುವುದರಿಂದ ಈ ಬಗ್ಗೆ ನಾನು ಈಗಲೇ ಮಾತನಾಡಬೇಕಾದ ಅಗತ್ಯವಿದೆ. ವಿಗ್ರಹ ತಯಾರಿಸುವ ಕೆಲಸ ನಿಮಗೆಲ್ಲರಿಗೂ ತಿಳಿದಿರುವಂತೆ ಬಹಳ ಮುಂಚೆಯೇ ಆರಂಭವಾಗುತ್ತದೆ. ವಿಗ್ರಹಗಳನ್ನು ತಯಾರಿಸುವವರು ಮತ್ತು ಜೊತೆಗೆ ವ್ಯಾಪಾರಸ್ಥರು ಕೂಡ ಈಗಿನಿಂದಲೇ ಸಕ್ರಿಯರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನದೊಂದು ವಿನಂತಿ. ನೀವು ಪ್ರಯತ್ನಿಸಿ. ನಿಮ್ಮ ಮನೆ, ಸೊಸೈಟಿ ಅಥವಾ ಸುತ್ತಮುತ್ತಲಿನ ಜಾಗಗಳಲ್ಲಿ ಪ್ರತಿಷ್ಠಾಪಿಸುವ ಗಣಪತಿ ಬಪ್ಪನ ಮೂರ್ತಿಯು ನಮ್ಮ ದೇಶದ ಮಣ್ಣಿನಿಂದ ಮಾಡಿದ್ದಾಗಿರಲಿ, ಅದು ನಮ್ಮದೇ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರ ಕೈಯಿಂದ ತಯಾರಾಗಿರಲಿ. ಗಣೇಶನ ಮೂರ್ತಿಗಳನ್ನು ತಯಾರಿಸುವ ಶಿಲ್ಪಿಗಳಲ್ಲಿಯೂ ಕೂಡ ನನ್ನದೊಂದು ವಿನಂತಿ ಇದೆ. ಅವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಲಿ. ಮೂರ್ತಿ ಕೊಳ್ಳುವವರು ಕೂಡ ಗಣಪತಿ ಮೂರ್ತಿ ಯಾವುದರಿಂದ ಆಗಿದೆ ಮತ್ತು ಯಾವ ದೇಶದಲ್ಲಿ ತಯಾರಾಗಿದೆ ಎಂದು ಖಂಡಿತ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನು ಖಂಡಿತ ಖರೀದಿಸಬೇಡಿ. ಮಿತ್ರರೇ, ಮಣ್ಣಿನ ಮೂರ್ತಿಗಳು ಪೂಜೆಯ ನಂತರ ನೀರಿನಲ್ಲಿ ಕರಗುತ್ತವೆ. ಇದರಿಂದ ನಮ್ಮ ನದಿ, ಕೆರೆ ಮತ್ತು ಪರಿಸರ ರಕ್ಷಣೆ ಆಗುತ್ತದೆ. ನಮ್ಮ ನಂಬಿಕೆಯೂ ಹಾಗೆಯೇ ಇರುತ್ತದೆ. ಇದರಿಂದ ಪ್ರಕೃತಿಯ ಬಗ್ಗೆ ನಮಗಿರುವ ನಮ್ಮ ಜವಾಬ್ದಾರಿಯು ಸಂಪೂರ್ಣವಾಗಿ ಈಡೇರುತ್ತದೆ. ಅಷ್ಟೇ ಅಲ್ಲ, ನಾವು ಸ್ಥಳೀಯರಿಂದ ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪ ಕೂಡ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಬಾರಿಯ ಗಣೇಶೋತ್ಸವವೇ ಆಗಿರಲಿ ಮತ್ತು ಇಂತಹ ಯಾವುದೇ ಹಬ್ಬವಾಗಿರಲಿ, ನಾವೆಲ್ಲರೂ ಕೂಡ ಇಂತಹ ವಿಷಯಗಳ ಬಗ್ಗೆ ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಿದೆ. ದೇಶದ ಹಿತಕ್ಕಾಗಿ ಹೆಜ್ಜೆ ಇಡುತ್ತೇವೆ. ಸ್ನೇಹಿತರೆ, ನಮ್ಮ ದೇಶದ ಅತ್ಯಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ದೇಶದ ಜನರೇ ಆಗಿದ್ದಾರೆ. ದೇಶದ ವಿವಿಧೆಡೆ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳ ಕಲಿಸುತ್ತವೆ. ನಮ್ಮೆಲ್ಲರ ಮನದಲ್ಲಿ ದೃಢ ಸಂಕಲ್ಪವಿದ್ದು ಅದಕ್ಕೆ ಸಮಾಜದ ಬೆಂಬಲ ಸಿಕ್ಕರೆ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಯಾವುದೇ ಪ್ರಯತ್ನಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಬರೆಯುತ್ತೀರಿ, ಸಲಹೆಗಳನ್ನು ಕೂಡ ಕಳುಹಿಸುತ್ತಾ ಇರಿ. ನಿಮ್ಮ ಸುತ್ತಮುತ್ತಲಿನ ಪುಟ್ಟ ಹೆಜ್ಜೆ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು.
ಮುಂದಿನ ತಿಂಗಳು ಮತ್ತೆ ಭೇಟಿಯಾಗೋಣ. ದೇಶವಾಸಿಗಳ ಹೊಸ ಪ್ರಯತ್ನಗಳ ಬಗ್ಗೆ ಚರ್ಚಿಸೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರನ್ನು ನೋಡಿಕೊಳ್ಳಿ. ಮತ್ತು ಹೌದು, ನೀರನ್ನು ಉಳಿಸಲೇಬೇಕು. ನಾವೆಲ್ಲರೂ ಮಳೆಯ ಪ್ರತಿ ಹನಿಯನ್ನು ಉಳಿಸಬೇಕು. ಇದಕ್ಕಾಗಿ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಈ ವಿಚಾರದಲ್ಲಿ ಸ್ವಲ್ಪವೂ ಮೈಮರೆಯಬಾರದು. ಹಾಗಾಗಿ ನನ್ನದೊಂದು ವಿಶೇಷ ವಿನಂತಿ, ಮಳೆಯ ಹನಿ ಹನಿ ನೀರನ್ನು ನಾವೆಲ್ಲರೂ ಸೇರಿ ಉಳಿಸೋಣ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.